ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಸಂಜೆ ಆದಂಥ ಒಂದು ದೊಡ್ಡ ಡೆವಲಪ್ಮೆಂಟಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನ ರಾಯಚೂರಿನ ಮಾನ್ವಿ ತಾಲೂಕಿಗೆ ಗಡೀಪಾರು ಆದೇಶವನ್ನು ಮಾಡಲಾಗಿದೆ. ಅವರ ಮೇಲಿರುವಂಥ ಒಂದು ಕೇಸ್ಗೆ ಗಮನಿಸಿದಂತೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಅವರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿನ ಮಾನ್ವಿ ತಾಲೂಕಿಗೆ ಗಡೀಪಾರು ಮಾಡುವಂಥ ಆದೇಶವನ್ನು ಸರ್ಕಾರ ಮಾಡಿದೆ. ಇದರ ಮಧ್ಯೆ ಇದೀಗ ಎರಡು ತಂಡಗಳ ನಡುವೆ ಕಚ್ಚಾಟ ಕೂಡ ಸ್ಟಾರ್ಟ್ ಆಗಿದೆ. ಮಾತಿನ ಚಕಮಕಿ, ಮಾತಿನ ಸಮರ ಕೂಡ ಸ್ಟಾರ್ಟ್ ಆಗಿದೆ. ಒಂದು ಕಡೆ ಕೆಲವೊಬ್ಬರು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರ ಪರವಾಗಿ ಮಾತಾಡಿದ್ರೆ, ಕೆಲವೊಬ್ಬರು ಓಡು ಮಹೇಶಣ್ಣ ಓಡು ಎನ್ನುವಂಥ ವ್ಯಂಗ್ಯವಾದ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಇವರ ಮಧ್ಯೆ ಯಾಕೆ ಈ ಕಚ್ಚಾಟ ಸ್ಟಾರ್ಟ್ ಆಗಿದೆ ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲೇ ತಕ್ಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ವೀಕ್ಷಕರೇ, ಇವತ್ತು ಸಂಜೆ ಮಟ್ಟಿಗೆ ಒಂದು ದೊಡ್ಡದಂಥ ಒಂದು ಆದೇಶ ಬರುತ್ತೆ. ಅದೇನೆಂದರೆ, ಪುತ್ತೂರಿನ ಎ ಸಿ ಆಗಿರುವಂಥ ಸ್ಟೆಲ್ಲಾ ವರ್ಗೀಸ್ ಅವರು ಒಂದು ಆದೇಶವನ್ನು ಹೊರಡಿಸ್ತಾರೆ. ಅದೇನೆಂದರೆ, ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಶಾಂತಿ ಭಂಗ ಮತ್ತು ಕಾನೂನು ಸುವ್ಯವಸ್ಥೆಯ ಒಂದು ಕಾಪಾಡುವ ನಿಟ್ಟಿನಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರ ಮೇಲೆ ಒಂದು 32 ಕೇಸ್ ಇದೆ. ಹಾಗಾಗಿ ಅವರು ಶಾಂತಿ ಭಂಗವನ್ನು ಮಾಡ್ತಾರೆ, ಶಾಂತಿಯನ್ನು ಕದರ್ತಾರೆ ಅನ್ನೋ ದೃಷ್ಟಿಯಲ್ಲಿ ಅವರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬೇರೆ ಕಡೆ ಅಂದರೆ ರಾಯಚೂರಿನ ಮಾನ್ವಿ ತಾಲೂಕಿಗೆ ಗಡೀಪಾರು ಮಾಡಬೇಕು ಎನ್ನುವಂಥ ಆದೇಶವನ್ನು ಹೊರಡಿಸ್ತಾರೆ. ಅದರ ಮುಂದಿನ ಪ್ರೊಸೀಜರ್ ಕೂಡ ನಡೆಯುತ್ತೆ. ಅದಾದ ಯಾವ ಪ್ರೊಸೀಜರ್ ಅಂದರೆ, ಅವರು ಪುತ್ತೂರಿನ ಒಂದು ಕಚೇರಿಗೆ ಬಂದು ಕೆಲವೊಂದು ಪ್ರೊಸೀಜರನ್ನು ಮಾಡಿ ಅದಾದ ನಂತರ ಪೊಲೀಸರು ಅವರನ್ನು ರಾಯಚೂರಿನ ಮಾನ್ವಿ ತಾಲೂಕಿಗೆ ಬಿಟ್ಟು ಅದಾದ ನಂತರ ಆ ಜಾಗದಿಂದ ಒಂದು ಫೋಟೋವನ್ನು ತೆಗೆದುಕೊಂಡು ಬಂದು ಕೆಲವೊಂದು ನಿಯಮಗಳನ್ನ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಆದೇಶ ಇಲ್ಲದೆ ಅಥವಾ ಅನಿವಾರ್ಯತೆ ಆದೇಶದ ಪರ್ಮಿಷನ್ ಇಲ್ಲದೆ ನೀವು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬಾರ್ದು ಎನ್ನುವಂಥ ಒಂದು ನಿಯಮವನ್ನು ಕೊಟ್ಟು ಅದಾದ ನಂತರ ಪೊಲೀಸರು ತಮ್ಮ ಒಂದು ನಾಡಿಗೆ ಮರಳುತ್ತಾರೆ. ಇದರ ಮಧ್ಯೆ ಯಾಕೆ ಗಡೀಪಾರ ಆಯಿತು ಎನ್ನುವಂಥ ಒಂದು ವಿಷಯವನ್ನು ನೋಡ್ತಾ ಇದ್ದಾರೆ. ಈಗಾಗಲೇ ಅವ್ರ ಮೇಲೆ ಒಂದು 32 ಕೇಸ್ ಇದೆ, ಕೆಲವೊಂದು FIR ಇದೆ. ಹಾಗಾಗಿ ಎಲ್ಲದರ ಗಮನದಲ್ಲಿಟ್ಕೊಂಡು ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಪುತ್ತೂರಿನ ಎ ಸಿ ಅವರು ಎಲ್ಲವೂ ಗಮನದಲ್ಲಿಟ್ಕೊಂಡು ಪದೇ ಪದೇ ಶಾಂತಿ ಭಂಗ ಆಗುತ್ತೆ, ಶಾಂತಿಯನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನ ಗಡೀಪಾರು ಮಾಡುವಂಥ ಆದೇಶ ಮಾಡಿತ್ತು. ಆದರೆ ಈ ಗಡೀಪಾರು ಆದೇಶದಿಂದ ಕೆಲವೊಂದು ಡೆವಲಪ್ಮೆಂಟ್ ಆಗಿದೆ. ಅದೇನೆಂದರೆ, ರಾಷ್ಟ್ರೀಯ ಹಿಂದೂ ಜಾಗರಣ ಸಮಿತಿಯವರು ನಾಳೆ ಸಂಜೆ ಅಂದರೆ ತಿಮ್ಮರೊಡ್ಡಿ ಅವರ ನಿವಾಸದ ಪಕ್ಕ ಇರುವಂಥ ಪಂಜುರ್ಲದ ಒಂದು ಒಟಾರದಲ್ಲಿ ಸಂಜೆ ನಾಳೆ 6 ಗಂಟೆಗೆ ಒಂದು ಮೀಟಿಂಗನ್ನು ಕರೆದಿದ್ದಾರೆ. ಯಾಕಂದರೆ ನಾವು ಸೌಜನ್ಯ ಪರ ಹೋರಾಟವನ್ನು ಮಾಡ್ತಿದ್ವಿ 13 ವರ್ಷದಿಂದ. ಆದರೆ ಸೌಜನ್ಯ ಪರ ಹೋರಾಟವನ್ನು ಹತ್ತಿಕ್ಕುವ ಸಲುವಾಗಿ ಇದು ಷಡ್ಯಂತ್ರದ ಒಂದು ತಂತ್ರವಾಗಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನ ಗಡೀಪಾರು ಮಾಡುವಂಥ ಆದೇಶಕ್ಕೆ ಕೈಗೊಳ್ಳಲಾಗಿದೆ. ಹಾಗಾಗಿ ಇದರ ವಿರುದ್ಧವಾಗಿ ನಾವು ಹೋರಾಡಬೇಕು ಮತ್ತು ಇದರ ವಿರುದ್ಧವಾಗಿ ನಾವು ಎದ್ದೇಳಬೇಕು ಅನ್ನೋ ದೃಷ್ಟಿಯಲ್ಲಿ ನಾಳೆ ಸಂಜೆ 6 ಗಂಟೆಗೆ ಒಂದು ಮೀಟಿಂಗ್ ಇದೆ ಎನ್ನುವಂಥ ಸುದ್ದಿ ಕೂಡ ಇದೀಗ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರ ಪರವಾಗಿ ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬರ್ತಾ ಇದ್ರೆ. ನಾಡಿದ್ದು ಅಂದರೆ ನಾಳೆ ಮೀಟಿಂಗ್ ಇದೆ. ನಾಡಿದ್ದು 25ನೇ ತಾರೀಕು ಸೌಜನ್ಯ ಪರ ಹೋರಾಟಗಾರರು ಧರ್ಮಸ್ಥಳದ ಅಕ್ರಮ, ಕೆಲವೊಂದು ವಿಷಯ, ಸೌಜನ್ಯ ಅತ್ಯಾಚಾರ ಇವೆಲ್ಲದರ ಕುರಿತು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಬೃಹತ್ತಾದಂಥ ಸಮಾವೇಶದಲ್ಲಿ ಗಿರೀಶ್ ಮಟ್ಟಣ್ಣವರು ಇರ್ತಾರೆ, ಲಾಯರ್ ಜಗದೀಶ್ ಅವರು ಇರ್ತಾರೆ ಮತ್ತು ಅನೇಕ ದೊಡ್ಡ ಎಡಪಂಥೀಯ ಮುಖಂಡರು ಕೂಡ ಇರ್ತಾರೆ. ಹಾಗಾಗಿ ನಾಡಿದ್ದು ಬೆಳಿಗ್ಗೆ 10:30ಕ್ಕೆ ಫ್ರೀಡಂ ಪಾರ್ಕಲ್ಲಿ ದೊಡ್ಡದಾದಂಥ ಸಮಾವೇಶ ಇದೆ. ಅಲ್ಲೂ ಕೂಡ ತಿಮ್ಮರೊಡ್ಡಿ ಅವರು ಭಾಗವಹಿಸುವಂಥ ಒಂದು ನಿರೀಕ್ಷೆ ಇತ್ತು. ಆದರೆ ಈಗ ಸಿಕ್ಕಂಥ ಮಾಹಿತಿ ಪ್ರಕಾರ ಅಲ್ಲಿ ಭಾಗವಹಿಸುವಂಥ ಯಾವುದೇ ಒಂದು ಸನ್ನಿವೇಶ ಇರಲ್ಲ. ಇದರ ಜೊತೆಗೆ ಇದೀಗ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರ ಪರವಾಗಿದ್ದಂಥವ್ರು ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರ ವಿರುದ್ಧವಾಗಿದ್ದಂಥವ್ರು ಇದೀಗ ಮಾತಿನ ಚಕಮಕಿಯನ್ನು ನಡೆಸ್ತಾ ಇದ್ದಾರೆ. ಯಾವಾಗ ಸುದ್ದಿ ಮಾಧ್ಯಮದಲ್ಲಿ ಒಂದು ಸುದ್ದಿ ಬಿತ್ತರವಾಯ್ತಲ್ಲ, ಅಂದರೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನ ಗಡೀಪಾರು ಮಾಡಲಾಗಿದೆ ಅನ್ನುವಂಥ ಸುದ್ದಿ ಬಿತ್ತರವಾಗ್ತಿದ್ದಂತೆ ಕಿರಿಕೀರ್ತಿ ಇರ್ಬೋದು, ಅನೇಕರು ಓಡು ಮಹೇಶಣ್ಣ ಓಡು ಎನ್ನುವಂಥ ಮಾತನ್ನು ಹೇಳಿ ಯಾಕೆ ನಿಮ್ಮನ್ನು ಗಡೀಪಾರು ಮಾಡ್ತಾರೆ, ನಿಮ್ಮಲ್ಲಿ ಯಾವುದೇ ತಪ್ಪಿಲ್ಲ ಅಂದರೆ ಯಾಕೆ ನಿಮ್ಮ ಗಡೀಪಾರು ಮಾಡ್ತಾರೆ, ಈಗಲೂ ಅರ್ಥ ಆಯ್ತಲ್ಲ ಯಾಕೆ ನೀವು ಗಡೀಪಾರು ಮಾಡುವಂಥ ಉದ್ದೇಶ ಆಯಿತು, ಯಾಕೆ ನೀವು ಕೆಲವೊಬ್ಬರ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ರಿ ಎನ್ನುವಂಥ ಒಂದು ವ್ಯಂಗ್ಯವಾದ ಮಾತನ್ನು ಕಿರಿಕೀರ್ತಿ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ಕೊಂಡ್ರು. ಮತ್ತು ಅನೇಕ ಹಿಂದೂ ಪರ ಹೋರಾಟಗಾರರು ಅದು ಧರ್ಮಸ್ಥಳದ ಪರವಾಗಿ ಕೆಲಸ ಮಾಡ್ತಿದ್ದಂಥವ್ರು ಓಡು ಮಹೇಶಣ್ಣ ಓಡು ಎನ್ನುವಂಥ ಒಂದು ವ್ಯಂಗ್ಯವಾದ ಟ್ರೋಲ್ ಪೇಜನ್ನು ಶೇರ್ ಮಾಡ್ತಾ ಇದ್ರು. ಅವ್ರ ಅರ್ಥ ಅಷ್ಟೇ, ನೀವು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ರಿ, ಹಾಗಾಗಿ ನಿಮಗೆ FIR ಮೇಲೆ FIR ಬಿತ್ತು, ಕೇಸ್ ಮೇಲೆ ಕೇಸ್ ಬಿತ್ತು, ಹಾಗಾಗಿ ನಿಮ್ಮನ್ನು ಗಡೀಪಾರು ಮಾಡಿದ್ದಾರೆ. ಈಗಲೂ ಇದ್ರ ಅರ್ಥ ಆಯ್ತಾ, ಷಡ್ಯಂತ್ರ ಮಾಡಿದ್ರು ಗತಿ ನಿಮಗೆ ಗಡೀಪಾರೇ ಗತಿ ಅನ್ನುವಂಥ ಒಂದು ವ್ಯಂಗ್ಯವಾದ ಮಾತನ್ನು ಹೇಳ್ತಾರೆ. ಇದಕ್ಕೆ ಪ್ರತ್ಯುತ್ತರವಾಗಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರ ಕಡೆಯವರು ನೋಡಿ, ನಿಮಗೊಂದು ಅರ್ಥ ಮಾಡುವಂಥ ಮಾತು ಹೇಳ್ತೇವೆ. ಈಗ ಮೊನ್ನೆ ಆದಂಥ ಧರ್ಮಸ್ಥಳ ಕೇಸ್ನಲ್ಲಿ ಯಾವುದೇ ಒಂದು ಕೇಸ್ ಬಿದ್ದಿಲ್ಲ ಅವ್ರ ಮೇಲೆ. ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರ ಮೇಲೆ ಮೊನ್ನೆ ಆದಂಥ ಈ ಧರ್ಮಸ್ಥಳದ ಕೇಸ್ ಸಮಾಧಿ ಅಗೆಯುವಂಥ ಕೆಲಸ ಇದೆಯಲ್ಲ, ಆ ಕಾರ್ಯದಲ್ಲಿ ಯಾವುದೇ ಒಂದು ಕೇಸ್ ಆಗಿಲ್ಲ. ಈ ಹಿಂದೆ ಆದಂಥ 32 ಕೇಸ್ ಕೂಡ
ಹಿಂದೂಗಳ ಪರವಾಗಿ ಹೋರಾಡಿದಂಥದ್ದು, ಸೌಜನ್ಯ ಪರವಾಗಿ ಹೋರಾಡಿದಂಥದ್ದು, ಷಡ್ಯಂತ್ರದ ವಿರುದ್ಧವಾಗಿ ಹೋರಾಡಿದಂಥದ್ದು, ಅದರಲ್ಲೂ ಮುಖ್ಯವಾಗಿ ಹಿಂದೂಗಳ ಪರವಾಗಿ ನಿಂತದ್ದು, ಹಿಂದೂಗಳ ಧರ್ಮ ರಕ್ಷಣೆಗೆ ನಿಂತದ್ದು. ಹಾಗಾಗಿ ಹಿಂದೂ ಧರ್ಮದ ರಕ್ಷಣೆಗೆ ನಿಂತಂಥ ವಿಷಯವಾಗಿ FIR ಹಾಕಿಕೊಂಡಿದ್ದಾರೆ. ಹಾಗಾದರೆ ಹಿಂದೂ ಧರ್ಮದ ರಕ್ಷಣೆಗೆ ನಿಂತವರ ಮೇಲೆ FIR ಹಾಕಿ ಅವರನ್ನು ಗಡೀಪಾರು ಮಾಡಿದರೆ ಅದನ್ನು ನೀವು ಸಂಭ್ರಮಿಸ್ತೀರಾ? ಅಂಥ ಸಂಭ್ರಮ ನಿಮ್ಗೆ ಯಾಕಿತ್ತು? ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ದು ಅನ್ನುವಂಥ ವಿಚಾರ ಈಗ ಬಂದಿದ್ದು. ಆ ಕೇಸಿನ ಮೇಲೆ ಯಾವುದೋ ಒಂದು FIR ಆಗಿಲ್ಲ. ಆ ಕೇಸಿನಲ್ಲಿ ಯಾವ ಬಂಧನ ಕೂಡ ಆಗಿಲ್ಲ. ಈ 32 ಕೇಸ್ ಆಗಿದ್ದು ಕೂಡ ಧರ್ಮದ ರಕ್ಷಣೆಗೋಸ್ಕರ, ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಬೇಕು, ಹಿಂದೂಗಳ ಒಂದು ಜೀವ ಉಳಿಸಬೇಕು, ಹಿಂದೂಗಳ ಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರ ಪರವಾಗಿ ನಿಂತ್ಕೊಳ್ಬೇಕನ್ನೋ ವಿಚಾರವಾಗಿ ಗಲಭೆ ಆದಾಗ ಆ 32 ಕೇಸ್ ಬಿದ್ದಿದೆ. ಆ 32 ಕೇಸ್ ಬಿದ್ದುದು ಕೂಡ ಹಿಂದೂಗಳ ಪರವಾಗಿ ಕೆಲಸ ಮಾಡುವಂಥ ಕೆಲಸಕ್ಕೆ ಹೋದಾಗ, ಪ್ರತಿಭಟನೆ ಮಾಡಿದಾಗ ಆ ಕೇಸ್ ಬಿದ್ದಿದೆ. ಹಾಗಾಗಿ ಹಿಂದೂಗಳ ಪರವಾಗಿ ಹೋರಾಡಿ ಕೇಸ್ ಬಿದ್ದಾಗ, ಅದಾದ ನಂತರ ಅವ್ರನ್ನ ಗಡೀಪಾರು ಮಾಡಿದಾಗ ಮತ್ತೊಂದು ಪಂಗಡದ ಹಿಂದೂಗಳು ನೀವು ಸಂಭ್ರಮಾಚರಣೆ ಮಾಡ್ತಿದ್ರಿ. ಇದು ಯಾವ ನಿಟ್ಟಿನ ನ್ಯಾಯ? ನೀವು ಕೂಡ ಕೊರಗಬೇಕಿತ್ತು. ಯಾಕಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮೇಲೆ 32 ಕೇಸ್ ಬಿದ್ದಿದೆ. ಹಾಗಾಗಿ ಅವರನ್ನು ಗಡೀಪಾರು ಮಾಡಿದ್ದಾರೆ. ನಿಮಗೂ ಕೂಡ ಒಂದು ದಿನ ಇದೇ ರೀತಿ ಆಗುತ್ತೆ, ಇದೇ ಗತಿ ಬರುತ್ತೆ. ನೀವು ಕೂಡ ಹಿಂದೂ ಅಂತ ಹೋರಾಡ್ತಾ ಇದ್ದೀರಿ, ನಿಮ್ಮ ಮೇಲೂ ಕೂಡ ಕೇಸ್ ಆಗುತ್ತೆ. ಆ ಕೇಸ್ ಜಾಸ್ತಿ ಆದಾಗ ಮತ್ತೊಮ್ಮೆ ನಿಮ್ಮನ್ನು ಕೂಡ ಗಡೀಪಾರು ಮಾಡುತ್ತೆ. ಇದನ್ನು ಬರೆದಿಟ್ಕೊಳ್ಳಿ ಎನ್ನುವಂಥ ಒಂದು ನೇರವಾದ ಮಾತನ್ನ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಕಡೆಯವರು ಇದೀಗ ತಿರುಗಿ ಬಿದ್ದು, ಕೀರ್ತಿಯವರ ವಿರುದ್ಧವಾಗಿ ತಿರುಗಿ ಬಿದ್ದು ಮತ್ತು ಅನೇಕ ಈ ವ್ಯಂಗ್ಯವಾಡುವವರ ವಿರುದ್ಧ ತಿರುಗಿ ಬಿದ್ದು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕೀರ್ತಿಯವರ ವೈರತ್ವವನ್ನು ಬೆಳೆಸ್ಕೊಂಡಂತ ಕೀರ್ತಿಯ ವಿರುದ್ಧವಾಗಿ ಮಾತಾಡ್ತಿರುವಂತ ಭೈರಪ್ಪ ಹರೀಶ್ ಕುಮಾರ್ ಅವರು, ಹೀಗೆ ಅನೇಕ ಸೇರಿದಂತೆ ಇದೀಗ ಕೀರ್ತಿಯವರ ವಿರುದ್ಧ ಮುಗಿಬಿದ್ದಿದ್ದಾರೆ. ಈ ಇಬ್ಬರ ನಡುವಿನ ಈ ಕಚ್ಚಾಟ ಅಥವಾ ವಾಕ್ಸಮರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇದರ ಮಧ್ಯೆ ಮುಂದಿನ ಈ ಗಡೀಪಾರು ವಿಷಯದಲ್ಲಿ ಮುಂದೆ ಹಂತ ಯಾವೆಲ್ಲ ಒಂದು ಯೋಜನೆ ಅಥವಾ ಯಾವೆಲ್ಲ ಒಂದು ಹಂತ ತಲುಪತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಸದ್ಯದ ಮಟ್ಟಿಗೆ ಸ್ಟೆಲ್ಲಾ ವರ್ಗೀಶ್ವರ್ ಒಂದು ಆದೇಶವನ್ನು ಮಾಡಿದರೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಒಂದು 32 ಕೇಸ್ ಇದೆ. ಶಾಂತಿ ಭಂಗವನ್ನ ಕದಡ್ತಾರೆ ಅಥವಾ ಶಾಂತಿಯನ್ನು ಕಾಪಾಡಬೇಕನ್ನೋ ದೃಷ್ಟಿಯಲ್ಲಿ ಅವರನ್ನ ಮುಂಜಾಗ್ರತಾ ಕ್ರಮವಾಗಿ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡೀಪಾರು ಮಾಡುವಂತ ಆದೇಶವನ್ನು ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.